ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ನಾವು ಕೃಷಿ ಬಗ್ಗೆ ಮಾತಾಡ್ತಾ ಇದ್ರು. ಜೊತೆಗೆ ಪ್ರಮುಖವಾದ್ದು ದ ಯಂಗ್ ಇಂಡಿಯಾ ಜೊತೆಗೆ ಯಂಗ್ ಕರ್ನಾಟಕ ಇದೆ. ಯುವಜನತೆಗೆ ಸಿದ್ದರಾಮಯ್ಯನವರು ಏನೇನಿದೆ? ಯುವಜನತೆಗೆ ಏನಿಲ್ಲ, ಅವ್ರು ಮೂಗಿಗೆ ತುಪ್ಪ ಹಚ್ಚೋದಷ್ಟೇ. ಅಡಿಗರ ಒಂದು ಪದ್ಯ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ಅಡಿಗರದೊಂದು ಕವನ ಇದೆ, ಕವನ ಒಂದು ಉಲ್ಲೇಖ ಮಾಡಿದ್ದಾರೆ. ಅದು ಬಿಟ್ಟರೆ ಏನಿಲ್ಲ, ಯುವಜನತೆಗೆ ಏನಿಲ್ಲ. ಯಾಕಂದರೆ ಸದಾನಂದ ಗೌಡರು ಮಂಗಳೂರಲ್ಲಿ ಯುವಜನೋತ್ಸವಕ್ಕೆ ಹೋದಾಗ ಅವ್ರಿಗೋಸ್ಕರ ಸಪ್ರೇಟ್ ಬಜೆಟ್ ಮಂಡಿಸ್ತೀವಿ ಅಂತ ಹೇಳಿದರು. ಅಂತ ಅವರು ಅಟ್ಲೀಸ್ಟ್ ಈ ಬಜೆಟ್ ಎಲ್ಲರೂ ಯುವಜನತೆಗೆ ಜನರು ಸಂಕಲ್ಪ ಮಾಡಿದೆ, ಯುವಜನ ಸೇವೆ ಮತ್ತು ಕ್ರೀಡಾ ಚಟುವಟಿಕೆ ಪ್ರಸಕ್ತ ಹೆಚ್ಚಿನ ಒತ್ತಾಸೆ ನೀಡಲಾಗುವುದು. ಇಷ್ಟೇ ಯುವಜನರಿಗೆ ಕೊಟ್ಟಿದೆ. ಏನೂ ಏನೂ ಇಲ್ಲ, ಏನಿಲ್ಲ. ದಡಿ ಒಂದು ಪ್ಯಾರ ಬರೆದಿದ್ದಾರೆ ಅಷ್ಟೇ. ಪ್ಯಾರ 198 ಕನ್ನಡ ಬಜೆಟ್ ಪುಸ್ತಕದಲ್ಲಿ. ದಟ್ ಇಸ್ ಆಲ್. ಇದೊಂದು ಕವನ ಯುವಕರಿಗೆ ಒಂದು ಯೋಜನೆಯನ್ನು ನಾವು ತಯಾರು ಮಾಡಬೇಕು ಅಂತ ಹೊರಟಿದ್ದಾರೆ. ಏನು ಅಂತ ಗೊತ್ತಿಲ್ಲ. ಆ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ 25 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಕೊಡ್ತಾ ಇರ್ತಕ್ಕಂಥ ಹಣ, ಅದು ನಾರ್ಮಲ್ ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥ ಹಣ ಅಷ್ಟನ್ನು ಕೊಟ್ಟಿದ್ದಾರೆ. ಎರಡು, ಯೂತ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಡಿಫ್ರೆಂಟ್ ಸೆಕ್ಟರ್ಸ್ನಲ್ಲಿ 4547 ಕೋಟಿ ರೂಪಾಯಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಎಲ್ಲ ಇಲಾಖೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಯುಸಿಗೆ, SC ಆ್ಯಂಡ್ STಗೆ ಎಲ್ಲ ಇಲಾಖೆಗಳಿಗೂ ಹಣವನ್ನು ಪೂಲ್ ಮಾಡಿ ಕೊಟ್ಟಿರ್ತಕ್ಕಂಥ ಯಾವ ರೀತಿ ಉಂಟು, ಆ ರೀತಿ 4547 ಕೋಟಿ ರೂಪಾಯಿ ಅಂತ ಹೇಳಿದೆ. ಯಾವುದದು ಗೊತ್ತಾಗಬೇಕಲ್ಲ. 4547 ಕೋಟಿ ರೂಪಾಯಲ್ಲಿ ಅದರಲ್ಲಿ ನಮ್ಮ ಯುವಕರು ಮತ್ತು ಯುವತಿಯರು ಅದರ ಕೊಡುಗೆ ಎಷ್ಟು, ಆ ಹಣದ ಕೊಡುಗೆ ಅವ್ರಿಗೆ ಏನು ಸಿಕ್ಕಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹೇಳಬೇಕಲ್ಲ. ಆಮೇಲೆ ಇದು ಭಾಳ ಮಿಸ್ಲೀಡಿಂಗ್. ಯುವಕರಿಗೆ, ಯುವಜನರಿಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ನಿಗದಿಪಡಿಸಿದ ಅಂದಾಜು ಒಟ್ಟು 4534 ಕೋಟಿ ರೂಪಾಯಿ. ಯಾವುದಿದು? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಷ್ಟು ದೊಡ್ಡ ಪ್ರಮಾಣದ ಹಣ ಎಲ್ಲಿದೆ? ಯಾವುದಿದು? ಯುವಕರ ಚಟುವಟಿಕೆಗಳಿಗೆ ಅಂತ ಹೇಳಿದ್ರೆ ಏನಾಗ ಒಂದು ಪಾಲಿಸಿ ಮಾಡ್ತೀವಿ ಅನ್ನೋದು ಬಿಟ್ಟರೆ ಆಕೆ ಮಾಡಿ ನೀವು. ಬಟ್ ಈ ಥರ ಮಿಸ್ಲೀಡಿಂಗ್ ಮಾಡ್ತಕ್ಕಂಥ ಬಜೆಟ್ ಅಂತಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಬಜೆಟ್ ಪ್ರಿಪ್ರೇಷನ್ನಲ್ಲಿ ಸೀಕ್ರೆಸಿ ಇರಬೇಕು ಅಷ್ಟೇ ಹೊರತು ಬಜೆಟ್ನಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಬಜೆಟ್ನಲ್ಲಿ ಅಲ್ಲ, ಈಗ ಟ್ರಾನ್ಸ್ಪರೆನ್ಸಿ ಅಟ್ ಆಲ್. ಈ ಥರ ಯುವಕರಿಗೆ ದಾರಿ ತಪ್ಪಿಸ್ತಕ್ಕಂಥ, ಅವ್ರ ಮೂಗು ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡಿ ಯುವಕರಿಗೆ ದೊಡ್ಡ ಇದು ಮೋಸ ಮಾಡ್ತಕ್ಕಂಥ ಕೆಲಸ ಇದು. ನೀವು ಅವರಿಗೆ ಯುವಕರಿಗೆ ಒಂದು ಕಾರ್ಯನೀತಿ ಮಾಡ್ತೀವಿ ಏನು ಹೇಳಿದ್ದಾರೆ, ಜನಾಂಗ ಸ್ಥಿತಿ ಪ್ರಯೋಜನವನ್ನಾಗಿ ಮಾಡಿ ಏನೋ ಹೇಳಿದ್ದಾರೆ. ಆಲ್ ರೈಟ್, ಅವ್ರಿಗೊಂದು ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಹೇಳ್ಬಿಟ್ಟು ಈ ಥರ ಹೇಳಿ ಮಾಡಿ ಆಮೇಲೆ 151ನೇ ವಿವೇಕಾನಂದ 151ನೇ ಜನ್ಮದಿನ ಆಚರಣೆ ಮಾಡುವಾಗ ನಾವು ಕಾರ್ಯ ರೂಪಿಸ್ತೀವಿ. ಇಡೀ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರೇ ಈಗ ಹೇಳಿದ್ರಿ ಅದು ಎಲ್ಲವೂ ಯಾವುದೂ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂತ. ಹೋಗ್ಲಿ, ಈ ರಾಜ್ಯದ ಜನತೆಗೆ ಅನುಕೂಲ ಆಗುವಂಥ ಏನು ಅಂಶ ನೀವು ಕಂಡ್ರಿ? ಹೋಗ್ಲಿ, ಒಳ್ಳೆ ಅಂಶಗಳು ಹೇಳಿ. ಇಲ್ಲಿ ನೋಡೋದ ಮಟ್ಟಿಗೆ ಇವೆಲ್ಲವೂ ಹಳೆ ಕಾರ್ಯಕ್ರಮಗಳಿಗೇನೆ ಟಿಂಕರಿಂಗ್ ಮಾಡೋ ಕೆಲಸ ಮಾಡಿದ್ದಾರೆ ಅಷ್ಟೇ. ಬಜೆಟ್ ಯಡಿಯೂರಪ್ಪನವ್ರು ಹೋದ ವರ್ಷ ಏನು ಹೇಳಿದ್ರು ಅವೆಲ್ಲ ಹೊಸ ಯೋಜನೆಗಳಂತೂ ಯಾವುದಿಲ್ಲ. ಹೊಸ ಕಾರ್ಯಕ್ರಮಗಳಿಲ್ಲ, ಹೊಸ ಯೋಜನೆಗಳಿಲ್ಲ, ಮತ್ತು ದೂರದೃಷ್ಟಿ ಇಲ್ಲ ಇವರಿಗೆ. ಈ ರಾಜ್ಯದ ಬೆಳವಣಿಗೆಗೆ ಸಸ್ಟೈನ್ಡ್ ಗ್ರೋತ್ ಹೇಗಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಯಾವುದೂ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನೂ ಇದು ಮಾಡಿಲ್ಲ. ನಿಮಗೆ NREGS ಹಣನೇ ಕೂಡ ಸರಿಯಾಗಿ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ. ಹಳ್ಳಿಗಾಡಿನಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ಕಳೆದ ಬಾರಿ ಕೃಷಿಗೆ ಇಟ್ಟಿದ್ದ ಹಣನೂ ಕೂಡ ಖರ್ಚಾಗಲಿಲ್ಲ. ಎಲ್ಲಾಗಿದೆ 17,000 ಕೋಟಿ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಸುವರ್ಣ ಭೂಮಿ ಅಂತ 1,000 ಕೋಟಿ ರೂಪಾಯಿ ಇಟ್ಟಿದ್ರು. ಇಲ್ಲಿವರೆಗೆ ಅವ್ರು ಖರ್ಚು ಮಾಡಿರೋದು 258 ಕೋಟಿ ರೂಪಾಯಿ. ಅದು ಎಕನಾಮಿಕ್ ಸರ್ವೆನಲ್ಲಿ ಹೇಳಿರ್ತಕ್ಕಂಥದ್ದು. ನಾನು ಹೇಳೋದು ಕಾಲು ಭಾಗ ಅಷ್ಟೇ ಖರ್ಚಾಗಿದೆ. ಕಾಲು ಭಾಗ ಖರ್ಚು ಮಾಡಿ ಯಾಕೆ ಉಳಿದಿದ್ದು ಯಾಕೆ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ಇವ್ರ ಕೈಲಿ? ಮಾಡಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಈಗೇನೆ ಇವ್ರು ಯಾವಾಗಲೂ ಬಜೆಟ್ BJP ಯಡಿಯೂರಪ್ಪನವ್ರು ಬಂದ ಮೇಲೆ ಒಂದು ಸ್ಟ್ರಾಟಜಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಬಜೆಟ್ನಲ್ಲಿ. ಬಟ್ ಇಟ್ ಈಸ್ ವೆರಿ ಬ್ಯಾಡ್ ಬಜೆಟಿಂಗ್. ಅದು ಅಲೋಕೇಶನ್ ದೊಡ್ಡದಾಗಿ ತೋರಿಸೋದು, ರಿಲೀಸ್ ಮಾಡಲ್ಲ, ಎಕ್ಸ್ಪೆಂಡಿಚರು ಇರೋದಿಲ್ಲ, ಅಲೋಕೇಶನ್ ಜಾಸ್ತಿ ತೋರಿಸೋದು. ಈಗ ಫಾರ್ ಇನ್ಸ್ಟೆನ್ಸ್ ನಿಮಗೆ ಹೋದ ವರ್ಷ 85,000 ಕೋಟಿ ಬಜೆಟ್ ಅಂತ ಮಂಡಿಸಿದ್ರು. ಅಷ್ಟು ಖರ್ಚು ಮಾಡ್ತಾರಾ? ನನ್ನ ಪ್ರಕಾರ 15,000 ಕೋಟಿ ಅನ್ಸ್ಪೆಂಡ್ ಮನಿ ಅಂತ ತೋರಿಸ್ತಾರೆ. ನೀವು AG ರಿಪೋರ್ಟ್ ನೋಡಿ, 9, 10, 11 AG ರಿಪೋರ್ಟ್ಗಳು ನೋಡಿ. ಪ್ರತಿ ಸಾರಿನೂ 13,000 ಕೋಟಿ, 14,000 ಕೋಟಿ, 15,000 ಕೋಟಿ ಅನ್ಸ್ಪೆಂಡ್ ಮನಿ ಅಂತ ತೋರಿಸ್ತೇವೆ. ದಟ್ ಮೀನ್ಸ್ ಇಟ್ ಇಸ್ ದೇ ಕುಡ್ ನಾಟ್ ಏಬಲ್ ಟು ಮೊಬಿಲೈಸ್ ದಿ ರಿಸೋರ್ಸಸ್ ಅಂಡ್ ರಿಲೀಸ್ ದಿ ಮನಿ ಅಂಡ್ ದೇ ಕಾಂಟ್ ಸ್ಪೆಂಡ್ ದಿ ಮನಿ ಆಲ್ಸೋ ಬಿಕಾಸ್ ದೇ ಹ್ಯಾವ್ ನೋ ರಿಸೋರ್ಸಸ್. ಘೋಷಣೆಗೋಸ್ಕರ ಮಾಡಿ ಜನರಿಗೆ ಏನಾಗ್ತದೆ, ಮೀಡಿಯಾದಲ್ಲಿ, ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ 1,00,000 ಕೋಟಿ ಬಜೆಟ್ ಮಂಡಿಸಿದ್ದಾರೆ ಅಂತ ಬರ್ತದೆ. ಅದೇ ಪ್ರಚಾರ ಆಗ್ತದೆ. ಬಟ್ ಅಲ್ಟಿಮೇಟ್ಲಿ ಪರ್ಫಾರ್ಮೆನ್ಸ್ ಬಜೆಟು ಕೊಟ್ಟಿಲ್ಲ ಇವತ್ತು.
ಯಾವ್ಯಾವ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಎಷ್ಟು ಖರ್ಚಾಗಿದೆ, ಇನ್ನೂ ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಮಾಡೋಕ್ಕಾಗಲ್ಲ. ಈಗ ಈ ವರ್ಷ ಬಜೆಟ್ ಅಂದರೆ 2011-12ಕ್ಕೆ 38,070 ಕೋಟಿ ಪ್ಲಾನ್ ಸೈಜ್ ಅಲ್ಲ. ಜನವರಿ ಎಂಡ್ವರೆಗೆ ಅವ್ರು ಖರ್ಚು ಮಾಡಿದ್ದು ನಾಟ್ ಇವನ್ 50%, 40% ಅಷ್ಟೇ ಖರ್ಚು ಮಾಡಿದರು ಪ್ಲಾನ್ನಲ್ಲಿ, 60% ಖರ್ಚು ಮಾಡಿರಲ್ಲ. ಈಸ್ ಇಟ್ ಪಾಸಿಬಲ್ ಟು ಸ್ಪೆಂಡ್ ವಿತ್ ಇನ್ 2 months ರಿಮೈನಿಂಗ್ 60% ಆಫ್ ದಿ ಪ್ಲಾನ್ ಅಮೌಂಟ್? ಸಾಧ್ಯನೇ ಇಲ್ಲ, ಅದು ಖರ್ಚು ಮಾಡೋಕ್ಕಾಗದೇ ಇಲ್ಲ. ದಟ್ ಇಸ್ ಹೌ ದೇ ಆರ್ ಡೂಯಿಂಗ್. ಸುಮ್ಮನೆ ಹಣ ಹಂಚಬೇಕಷ್ಟೇ ಯಾರಿಗಾದ್ರೂ ಅಷ್ಟೇ. ಈ ಸಾರಿ 42,030 ಕೋಟಿ ಬಜೆಟ್ ಪ್ಲಾನ್ ಸೈಜ್ ಅಂತ ಇದೆ. ಅಲ್ಲ, ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈ ಸರ್ಕಾರ ಬಂದಾಗ ಹೇಳ್ತಾ ಇದ್ದು ಉಚಿತ ವಿದ್ಯುತ್ ವಿಚಾರ. ಉಚಿತ ವಿದ್ಯುತ್ ವಿಚಾರ ಈಗಲೂ ಕೂಡ 10 HP ವರೆಗಿನ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತಾರೆ. ವಿದ್ಯುತ್ ಎಲ್ಲಿದೆ? ನೋ, ಮೈ ಪಾಯಿಂಟ್ ಈಸ್ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿದ್ಯುತ್ ಇಲ್ಲ ಕೊಡಲಿಕ್ಕೆ. ಹಳ್ಳಿಗಾಡಿನಲ್ಲಿ ಕೊಡೋದು 3 ಪೇಸ್ನಲ್ಲಿ 3 ಅಥವಾ 4 ಗಂಟೆ ಕೊಡ್ತಾ ಇದ್ದಾರೆ, 3 ಪೇಸ್ನಲ್ಲಿ ಕೊಡ್ತಕ್ಕಂಥದ್ದು. ಈ 3 ಪೇಸ್ನಲ್ಲಿ 3ರಿಂದ 4 ಗಂಟೆ ಕೊಟ್ಟ ಮೇಲೆ ಇನ್ನು ಉಳಿದ ಗಂಟೆನಲ್ಲಿ ಪಂಪ್ ಸೆಟ್ ಕುಡಿಯೋ ನೀರಿಗೂ ಸಿಕ್ಕೋದಿಲ್ಲ ಅದು. ಮತ್ತು ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ 4,000 ಚಿಲ್ಲರೆ ಕೋಟಿ ನಾವು ರೈತರು ಕೊಟ್ಟು ಅನ್ನೋದಿದೆಯಲ್ಲ, ಇದು ಥೆಫ್ಟು, ಟ್ರಾನ್ಸ್ಮಿಷನ್ ಲಾಸ್, ಡಿಸ್ಟ್ರಿಬ್ಯೂಷನ್ ಲಾಸ್, ಟೆಕ್ನಿಕಲ್ ಲಾಸ್, ಇವೆಲ್ಲವೂ ಸೇರಿ ಇದು ರೈತರ ಮೇಲೆ ಹಾಕೋದು. ಇದನ್ನು ದಟ್ ಇಸ್ ಹೌ ಇಟ್ ಈಸ್ ಹ್ಯಾಪನಿಂಗ್. ಅವರು ಇವತ್ತು ಕೂಡ more than 20% transmission distribution loss ಇದೆ. Nobody knows what is the theft, what is the amount of theft is going on, taking place. T&D loss ಎಷ್ಟು ಅಂತ ಗೊತ್ತಿಲ್ಲ, ಟೆಕ್ನಿಕಲ್ ಲಾಸ್ ಎಷ್ಟು ಅಂತ ಗೊತ್ತಿಲ್ಲ. ಇಟ್ ಇಸ್ ಬಿಕಾಸ್ ಎನರ್ಜಿ ಆಡಿಟಿ ಆಗಿಲ್ಲ ಇವತ್ತು. ಕರೆಕ್ಟ್. ಜೊತೆಗೆ ನಾನೇನು ಎನರ್ಜಿ ಆಡಿಟಿ ಆಗದೇನೆ ಏನೊಂದು ಫಾರ್ಮಾಲಿಟಿನ ಅಷ್ಟೇ ಕಂಪ್ಲೀಟ್ ಮಾಡ್ತಾ ಇದ್ದಾರಾ? ಮಾಡೋಕ್ಕಾಗಿಲ್ಲ ಇವತ್ತವರೆಗೆ. ನೋಡಿ, ಇದು ಬಂಗಾರಪ್ಪನ ಕಾಲದಿಂದ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ. ಬಂಗಾರಪ್ಪನೇ 10 HP ವರೆಗೆ ನಾವು ಉಚಿತ ವಿದ್ಯುತ್ ಕೊಡಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಬಂಗಾರಪ್ಪನವರು ಅಲ್ಲಿಂದ ಇಲ್ಲಿವರೆಗೆ. ಆದರೆ ಇಲ್ಲಿವರೆಗೆ ನಮ್ಮ ರೈತರು ನಿಜವಾಗಿ 16 ಲಕ್ಷದಿಂದ 18 ಲಕ್ಷ ಪಂಪ್ ಸೆಟ್ ಉಂಟು ಅಂತ ಅವ್ರು ಹೇಳ್ತಾರೆ. ಆದರೆ ನಿಜವಾಗಿ 4,544 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಸಬ್ಸಿಡಿ ರೂಪದಲ್ಲಿ. ಅದನ್ನು ಅವರಿಗೆ ರೀಇಂಬರ್ಸ್ಮೆಂಟ್ ಮಾಡಬೇಕು, ಯಾರಿಗೆ? ನಮ್ಮ ಎಲೆಕ್ಟ್ರಿಕ್ಸ್ ಇದುವರೆಗೆ. ಆದರೆ ನಿಜವಾಗಿ ರೈತ ಉಪಯೋಗಿಸ್ತಾ ಇರ್ತಕ್ಕಂಥ ವಿದ್ಯುತ್ ಶಕ್ತಿ ಎಷ್ಟು ಅಂತ ಹೇಳ್ತಾನೆ ಇಲ್ಲಿವರೆಗೂ ಕೂಡ ನಾನು ಹೇಳ್ತೀನಿ ಅದನ್ನು ಕಂಡುಹಿಡಿಯಲಿಕ್ಕಾಗಿಲ್ಲ. ಕಾರಣ ನಾನು ಹೇಳ್ತೀನಿ, ಅದಕ್ಕೆ ರೈತರು ಅದಕ್ಕೆ ಕಾರಣಕರ್ತರಿದ್ದಾರೆ. ಈಗ ರೈತರ ಮೇಲೆ ಈಗ ಹೊರೆ ಇದು. ರೈತರು ನಮಗೆ 4,500 ಕೋಟಿ ಕೊಟ್ಟರು ಅಂತ ಅವ್ರು ಹೇಳ್ಕೊಂಡ್ರೆ ಈಗ. ಆದರೆ ರೈತರು ಉಪಯೋಗಿಸಿದ ವಿದ್ಯುತ್ ಶಕ್ತಿ ಎಷ್ಟು ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಕಂಡುಹಿಡಿಯಲಿಕ್ಕಿರ್ತಕ್ಕಂಥದಕ್ಕೆ ರೈತರು ಯಾರು ಕೂಡ ಮೀಟರ್ ಹಾಕಲಿಕ್ಕೆ ಬಿಡಲಿಲ್ಲ, ಮೀಟರ್ ಹಾಕಲಿಕ್ಕೆ ಇಲ್ಲಿವರೆಗೆ ಬಿಡಲಿಲ್ಲ. ಆದ್ದರಿಂದ ಇದೇನಾಗಿದೆ, ಸಿದ್ದರಾಮಯ್ಯವ್ರು ಹೇಳಿದಾಗೆ ಥೆಫ್ಟ್, ಎಲೆಕ್ಟ್ರಿಸಿಟಿ ಥೆಫ್ಟ್ ಆಗುತ್ತೆ, ಟ್ರಾನ್ಸ್ಮಿಷನ್ ಲಾಸ್ ಆಗುತ್ತೆ. ಈ ಲಾಸ್ ಆಗ್ತಾ ಇರ್ತಕ್ಕಂಥ ಎಲ್ಲವೂ ಕೂಡ ಈ 4,500 ಕೋಟಿ ರೂಪಾಯಿ ಸೇರ್ಕೊಳ್ತಾರೆ. ಆದರೆ ರೈತರು ನಿಜವಾಗಿ ಉಪಯೋಗಿಸಿರ್ತಕ್ಕಂಥ ವಿದ್ಯುತ್ ಶಕ್ತಿ ಎಷ್ಟು ಅಂತ ಹೇಳೋದನ್ನು ಇಲ್ಲಿವರೆಗೂ ಕೂಡ ನಾವು ಅದನ್ನು ಇವ್ಯಾಲ್ಯೂಯೇಟ್ ನೋಬಡಿ ನೋಸ್ ಹೌ ಮಚ್ ಇಟ್ ಈಸ್ ನಾವು. ಓಕೆ, ಅದು ಒಂದು ಭಾಗ ಆಯಿತು. ಎರಡನೇ ಭಾಗ ಏನಾಗುತ್ತೆ ಅಂತಂದರೆ, ಈಗ ವಿದ್ಯುತ್ ಶಕ್ತಿ ಇದೆ, ಬಹುಶಃ ಇವರು ನಾವು ಪ್ರೊಡಕ್ಷನ್ ಅಂತ ಹೇಳ್ತಾ 8,000 ಮೆಗಾವಾಟ್ ನಮಗೆ ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು, 8,000 ಮೆಗಾವಾಟ್. ಇನ್ನೊಂದು 2-3 ವರ್ಷದಲ್ಲಿ ಎಲ್ಲವೂ ಕೂಡ ಸರಿ ಆಗ್ಬಿಡ್ತದೆ ಅಂತ ಹೇಳ್ತಾ ಇದೆ ಪರಿಸ್ಥಿತಿ. ಲೆಟ್ಮೆಂಟಲ್ಲಿ ಪರ್ ಇಯರ್ ಅವ್ರು ಈಗ ಮುಂದಿನ ವರ್ಷಕ್ಕೆ 2012-13ಕ್ಕೆ ಈಗಲೇ ಅವ್ರು ಏನು ಮಾಡ್ತಾರೆ, 3,800 ಮೆಗಾವಾಟ್ ಅಷ್ಟು ನಾವು ಈಗಲೇ ಅದನ್ನು ಖರೀದಿ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವರಿಗೆ ಪ್ರತಿಯೊಂದನ್ನು ಈ ಖರೀದಿ ಮಾಡಲಿಕ್ಕಿರ್ತಕ್ಕಂಥದಕ್ಕೆ ಹೆಚ್ಚು, ಹಣವನ್ನು ಕೊಡಲಿಕ್ಕಿರ್ತಕ್ಕಂಥದಕ್ಕೆ ಹೆಚ್ಚು ಈ ಖರೀದಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ತಿಳಿಸ್ಬೇಕೀಗ. ಅದರಲ್ಲಿ ಗೋಲ್ಮಾಲು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಹೇಳ್ತಾ ಇತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಖರೀದಿ ಅಂತ ಹೇಳ್ತಾ ವಿದ್ಯುತ್ ಶಕ್ತಿ ಅವ್ರು ಹೇಳಬೇಕು ಅಂದರೆ ಯಾಕೆ ಅವರು, ಯಾಕೆಂದರೆ ಅವರು ಹಣಕಾಸಿನ ಸಚಿವರಾಗಿದ್ದಾರೆ, ಅವರಿಗೆ ಗೊತ್ತಿದೆ ಅದು ಗೋಲ್ಮಾಲ್ ಇಲ್ಲಿ ಆಗ್ತಿದೆ ಅಂತ. ಯಾಕಂದರೆ ಹಣ ಕೊಡೋದು ಅವ್ರು ತಾನೆ ಹಿಂದಿಂದ ಎಷ್ಟು ಹಣ ಆಯಿತು ಅಂತ ಬೇಕಾದ್ರೆ ಬೇಕಲ್ಲ, ಇವ್ಯಾಲ್ಯೂಯೇಷನ್ ಬೇಕಲ್ಲ. ಈ ಪರಿಸ್ಥಿತಿಯಲ್ಲಿ ನಾನು ಹೇಳ್ತೀನಿ, ವಿದ್ಯುತ್ ಶಕ್ತಿ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಅದು ಕೂಡ ನಾವು ಬೇಕಾದಷ್ಟು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಕೊಂಡು ಬಂದು ಕಡೆಗೆ ಅಂತಿಮವಾಗಿ ಬಡ್ಜೆಟ್ನಲ್ಲಿ ನಾವು ಒಂದನ್ನು ನೋಡ್ತೀನಿ ಹಮೀದ್. ಬಹುಶಃ ಶ್ರೀಮಾನ್ ಸದಾನಂದ ಗೌಡರು ಈ 1,03,000 ಕೋಟಿ ರೂಪಾಯಿ 2,278 ಕೋಟಿ ರೂಪಾಯಿ ಬಡ್ಜೆಟು, ದಯವಿಟ್ಟು ಆ ಕೆಲಸವನ್ನು ಮಾಡಬಾರ್ದಿತ್ತು. ಅವರು ಒಂದ್ಸಲ ಹೇಳಿದ್ರು, ನನ್ನ ಇತಿಮಿತಿ ಒಳಗಡೆ ಬಡ್ಜೆಟ್ನ ಗಾತ್ರ ತುಂಬ ದೊಡ್ಡದಾಗಬಾರ್ದು ಅಂತ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಮನಗೊಂಡು ಅದಕ್ಕೆ ಸರಿಯಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥವ್ರು. ಯಡಿಯೂರಪ್ಪನವರು ನಾನು 1 ಲಕ್ಷ ಬಡ್ಜೆಟನ್ನು ಮಾಡಿಸ್ತೀನಿ, ನಾನೆಲ್ಲ ಅದು ಮನಸ್ಸಿದೋದ್ರೆ ನೋಡ್ರಿ ಯಡಿಯೂರಪ್ಪನವರು ಒಳ್ಳೆ ಬಡ್ಜೆಟ್ ಮನಸ್ಬಿಡ್ತಾರೆ ಅಂತ ಹೇಳಿ ಈ ಪರಿಸ್ಥಿತಿಯನ್ನು ಯಾಕೆ ನಿರ್ಮಾಣ ಮಾಡಬೇಕಾಗಿತ್ತು? ಶ್ರೀಮಾನ್ ಸದಾನಂದ ಗೌಡರು ನಿಷ್ಠೂರವಾಗಿ ನಡ್ಕೊಳ್ಬೋದಿತ್ತು. ಈ ಬಡ್ಜೆಟ್ನ ಬಗ್ಗೆ ನಿಷ್ಠೂರವಾಗಿ ನಡ್ಕೊಳ್ಳಿಕ್ಕಿರ್ತಕ್ಕಂಥ ಪರಿಸ್ಥಿತಿನ ಯಾಕೆ ಮಾಡಲಿಲ್ಲ? ಮತ್ತು ಅದರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈಗ 17,000 ಕೋಟಿ ರೂಪಾಯಿನ ಸಾಲವನ್ನು ಪಡೀಲಿಕ್ಕಿರ್ತಕ್ಕಂಥ ತೀರ್ಮಾನ ಮಾಡಿಬಿಡ್ತಾರೆ ಅವರು. ಯಾಕೆ ಪಡಿಬೇಕು? ಯಾಕೆ ಪಡಿಬೇಕಲ್ಲ 17,000 ಕೋಟಿ? ಯಾಕೆಗೋಸ್ಕರ ಪಡಿಬೇಕು ಇವರು? ಇವತ್ತಿನ ಸಾಲದ ಹೊರೆ ನಾನು ಹೇಳ್ತೀನಿ, ಶ್ರೀಮಾನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ 2008ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸಾಲದ ಹೊರೆ 64,000 ಕೋಟಿ. 2008ಕ್ಕೆ
64,000 ಕೋಟಿ, 63,844 ಕೋಟಿ ನಮ್ಮ ಸಾಲದ ಹೊರೆ. ಶ್ರೀಮಾನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ 2007-8 ಮಾರ್ಚ್ ಅಂತ್ಯಕ್ಕೆ 63,844. ಈ ಸಾಲದ ಹೊರೆ 2011-2012 ಈ ವರ್ಷ ಮಾರ್ಚ್ ಅಂತ್ಯಕ್ಕೆ ಇಕನಾಮಿಕ್ ಸರ್ವೆಯಲ್ಲೇ ಕೊಟ್ಟಿರ್ತಕ್ಕಂಥ ಫಿಗರ್ ಇದು. 1,04,455 ಕೋಟಿ. ಇದು ಮಾರ್ಚ್ ಅಂತ್ಯಕ್ಕೆ, ಈ ವರ್ಷದ ಮಾರ್ಚ್ ಅಂತ್ಯಕ್ಕೆ 1,04,455 ಕೋಟಿ. 1,04,455 ಕೋಟಿ. ಇದಾಯ್ತಾ? ಇದಾದ ಈ ವರ್ಷ ಅವರು ಸಾಲ ಮಾಡ್ತಾ ಇರ್ತಕ್ಕಂಥ ಒಟ್ಟು 17,992 ಕೋಟಿ. 17,992 ಕೋಟಿ ರೂಪಾಯಿ ಸಾಲಕ್ಕೆ ಅವರು ತೀರ್ಮಾನ ಮಾಡ್ತಾರೆ. ನಾವು ಎಷ್ಟು ಸಾಲ ಮಾಡ್ತೀವಿ 12-13 ತಾರೀಕು, ಅಂದರೆ ಒಟ್ಟಾರೆ ಸಾಲ ಎಷ್ಟು? 1,22,447 ಕೋಟಿ. 1,22,447. 2008ಕ್ಕೆ 63, 2013ಕ್ಕೆ 1,22,400, ಅಂದರೆ ಜಸ್ಟ್ ಡಬಲ್ ನೋಡಿ. ಸಾಲ ಹೇಳಿ ಸರ್, ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ. 7-8ಕ್ಕೆ 63,000, 63,000. 2011-12ಕ್ಕೆ 1,04,445 ಕೋಟಿ. ಈಗಿಂದು ಹೊಸ ಸಾಲ ಸೇರಿ ಅವ್ರು ಹೇಳಿದ್ರು. ಹೊಸ ಸಾಲ ಆಮೇಲೆ ಈ ಮುಂದಿನ ವರ್ಷಕ್ಕೆ ಅಂದ್ರೆ 12-13 ಅದು ಎಷ್ಟಾಗ್ತದೆ ಅಂದ್ರೆ 1,17,999 ಕೋಟಿ. ಅದು ಯಾಕೆಂದ್ರೆ ಅದು ಈ ಸಾಲ ಮಾತ್ರ ತೆಗೆದುಕೊಂಡಾಗ, ಯಾವ ಸಾಲನ? ಇದು ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಅದು ಕೊಟ್ಟಿದ್ದಾರೆ. ರೈಟ್ ಸರ್, ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಅದರ ಜೊತೆಗೆ ಈ ಮಠಗಳಿಗೆ ಹಂಚಿರೋ ಕೂಡ ಇದರ ಜೊತೆ 1,17,994 ಕೋಟಿ. ಅಷ್ಟನ್ನು 1,18,000 ಕೋಟಿ. ನಮ್ಮ ರಾಜ್ಯದ ಜನಸಂಖ್ಯೆ 5.5 ಕೋಟಿಯಿಂದ ಎತ್ಕೊಳ್ಳಿ. ಈ 1,17,000 ಕೋಟಿಯನ್ನು ಈ ರಾಜ್ಯದ ಜನಸಂಖ್ಯೆಗೆ ನೀವು ಅದನ್ನು ಪಾಲ್ ಹಾಕಿ ಒಬ್ಬರ ಮೇಲೆ ಎಷ್ಟು ಸಾಲ ಬರ್ತದೆ ಅಂತ. ಒಬ್ಬರ ಮೇಲೆ ಸಾಲ ಸುಮಾರು 21,000 ರೂಪಾಯಿ ಪ್ರತಿಯೊಬ್ಬ ಪ್ರಜೆ ಮೇಲೆ ಸಾಲ ಇವತ್ತು ಪರ್ ಹೆಡ್. 21,000 ಸಾಲ ಇದೆ. 20 ಬೇಕಾಗಿತ್ತ? ಶ್ರೀಮಾನ್ ಸದಾನಂದ ಗೌಡರು ಯಾಕೆ ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ 1,03,000 ಕೋಟಿ ರೂಪಾಯಿ ಬಡ್ಜೆಟನ್ನು ಯಾಕೆ ಮಂಡಿಸಬೇಕಾಗಿತ್ತು? ಕಾರಣ ಯಾಕೆಂದರೆ ಕಳೆದ ವರ್ಷ ಯಡಿಯೂರಪ್ಪನವರು 83,000 ಕೋಟಿ ರೂಪಾಯಿ ನಮಗೆ ಆದಾಯ ಬರ್ತದೆ ಅಂತ ಹೇಳಿದ್ರು ಒಟ್ಟಾರೆ. ಅವರಿಗೆ ಸಿಕ್ಕಿರ್ತಕ್ಕಂಥ 78,000 ಕೋಟಿ ರೂಪಾಯಿ ಮಾತ್ರ ಕಳೆದ ವರ್ಷ. 5,000 ಕೋಟಿ ರೂಪಾಯಿ ಕಳೆದ ವರ್ಷವೇ ಅವರಿಗೆ ಕಡಿಮೆ. ಅಂದರೆ ಅವರು ಹೇಳ್ತಕ್ಕಂಥದ್ದು ಬಡ್ಜೆಟ್ನಲ್ಲಿ ಹೇಳಿದ್ದಾರೆ 5,200 ಕೋಟಿ ರೂಪಾಯಿ ನಿಮಗೆ ಆದಾಯ ಬರಲಿಲ್ಲ. ಹಾಗಾದರೆ 1,03,000 ಕೋಟಿ ರೂಪಾಯಿ ಆದರೆ ಇನ್ನೊಂದು 15,000 ಕೋಟಿ ರೂಪಾಯಿ ಆದಾಯ ಮುಂದಿನ ವರ್ಷ ಬರೋದಿಲ್ಲ ಅಂತ ತೀರ್ಮಾನ. ಕರೆಕ್ಟ್ ಸರ್. ಓಕೆ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.